ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಪ್ರಮುಖ ಆರೋಪಿಯಾಗಿರೋ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದು ಸ್ಫೋಟಕ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಬರೋಬ್ಬರಿ 200 ಕೋಟಿ ಬಜೆಟ್ ಷಡ್ಯಂತ್ರದ ಬಾಂಬ್ ಸಿಡಿಸಿದ್ದಾನೆ. ಅಷ್ಟಕ್ಕೂ ಈ ಕೇಸ್ನಲ್ಲಿ ಏನಿದು ಟ್ವಿಸ್ಟ್, ಬನ್ನಿ ನೋಡ್ಕೊಂಡು ಬರೋಣ. ಧರ್ಮಸ್ಥಳ ಬುರುಡೆ ಕೇಸ್ಗೆ ರಣರೋಚಕ ಟ್ವಿಸ್ಟ್. 200 ಕೋಟಿ ಬಜೆಟ್ ಮಹಾ ಷಡ್ಯಂತ್ರ ನಿಜಾನ? ಆ ಒಂದು ಕೆರೆಯಲ್ಲಿ ಪ್ರಕಾಶ್ ರಾಜ್ ಹೇಳಿದ್ದೇನು? ಧರ್ಮಸ್ಥಳದ ಅಸಹಜ ಸಾವುಗಳ ಕೇಸ್ ಇಡೀ ರಾಜ್ಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿತ್ತು. ಇದೀಗ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಪ್ರಮುಖ ಆರೋಪಿಯಾಗಿರೋ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದು ಸ್ಫೋಟಕ ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ. ಕ್ಷೇತ್ರಕ್ಕೆ ಮಸಿ ಬಳಿಯಲು ಬರೋಬ್ಬರಿ 200 ಕೋಟಿ ರೂಪಾಯಿಗಳ ಬಜೆಟ್ ಇಟ್ಕೊಂಡು ತನ್ನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ ಎಂದು ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಎಸ್ಐಟಿ ತನಿಖೆಯನ್ನ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಬೇಕೆಂದು ಕೋರಿದ್ದಾರೆ. ಇನ್ನು ಈ ಷಡ್ಯಂತ್ರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್, ಯೂಟ್ಯೂಬರ್ಗಳಾದ ಸಮೀರ್ ಎಂಡಿ, ಅಜಯ್, ದಿನೇಶ್ ಸೇರಿದಂತೆ ಹಲವರ ಪಾತ್ರಗಳ ಬಗ್ಗೆಯೂ ವಿವರವಾಗಿ ಉಲ್ಲೇಖಿಸಲಾಗಿದೆ. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಎಸ್ಐಟಿ ನೋಟಿಸ್ ಜಾರಿಗೊಳಿಸಿದ್ದು ತನಿಖೆಯ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಲು ಸೂಚನೆ ನೀಡಿದೆ. ಎಸ್ಐಟಿ ಚೀಫ್ ಅದಕ್ಕೆ ಕೋರ್ಟಿಗೆ ಉತ್ತರ ಕೊಡ್ತದೆ. ಅದು ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕೋರ್ಟಿಗೆ ಉತ್ತರ ಕೊಟ್ಟಾದ್ಮೇಲೆ ತಮ್ಮ ತಿಳಿಸ್ತೀವಿ. ಈಗ 200 ನೋಡಿ, ಅದು ಮಾಧ್ಯಮದಲ್ಲಿರ್ಬೋದು, ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಕೂಡ ಪ್ರಕಟಣೆ ಆಗಿದೆ. ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅಲ್ಲ. 200 crores ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲಾನು ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಕೋರ್ಟ್ ಅವರು ಎಸ್ಐಟಿ ಚೀಫ್ ಉತ್ತರ ಕೊಡಕ್ಕೆ ಹೇಳಿದ್ದಾರೆ. ಅಲ್ಲಿ ಕೊಟ್ಟಾದ್ಮೇಲೆ ತಮ್ಮ ಮುಂದೆ ಬರ್ತಾರೆ. ಈಗ ಹೆಸರು ಪ್ರಸ್ತಾಪ ಆದ ತಕ್ಷಣನೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಹಾಗಾದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪ್ರಸ್ತಾಪಿಸಿರೋ ಅಂಶಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ಚಿನ್ನಯ್ಯ ಹೇಳ್ತಿರೋದೇನು? ಆರಂಭದಲ್ಲಿ ನೀಡಿದ್ದ ದೂರು ಮತ್ತು ಹೇಳಿಕೆಗಳು ಸ್ವಇಚ್ಛೆಯಿಂದ ನೀಡಿದ್ದಲ್ಲ. ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆ ತರಲು ಮತ್ತು ಅವರನ್ನ ಸಿಲುಕಿಸಲು ದೊಡ್ಡ ಮಟ್ಟದ ಷಡ್ಯಂತ್ರ. ಒಂದು ದಿನ ಗಿರೀಶ್ ಮಟ್ಟಣ್ಣನವರ್ ನಟ ಪ್ರಕಾಶ್ಗೆ ಕರೆ ಮಾಡಿ ನನಗೆ ಫೋನ್ ನೀಡಿದ್ರು. ಗಿರೀಶ್ ಮಟ್ಟಣ್ಣನವರ್ ಏನು ಹೇಳಿದಾರೋ ಅದನ್ನ ಅಧಿಕಾರಿಗಳ ಮುಂದೆ ಹೇಳ್ಬೇಕು. ಅವರು ಹೇಳಿದಂತೆ ಕೇಳಿದ್ರೆ ಜೂನ್ 29ರಂದು ಬಂದು ಒಪ್ಪಿಕೊಳ್ತೇನೆ ಎಂದಿದ್ರು. ತಮಿಳಿನಲ್ಲೇ ನನ್ನ ಜೊತೆ ಪ್ರಕಾಶ್ ರಾಜ್ ಅವರು ಮಾತನಾಡಿದ್ರು. ಈ ಷಡ್ಯಂತ್ರಕ್ಕಾಗಿ ಬರೋಬ್ಬರಿ 200 ಕೋಟಿ ವಹಿವಾಟು ಅಂತ ಉಲ್ಲೇಖ. ಷಡ್ಯಂತ್ರಕ್ಕೆ ಅಂತಾರಾಜ್ಯ ಮಟ್ಟದ ಆರ್ಥಿಕ ವಹಿವಾಟು ನಡೆದಿದೆ ಎಂಬುದು ಪ್ರಸ್ತಾಪ. ಷಡ್ಯಂತ್ರ ಸಕ್ಸಸ್ ಆದ್ರೆ 50 ಲಕ್ಷ ಕೊಡ್ತೀನಿ ಅಂತ ಆಮಿಷ ಒಡ್ಡಿದ್ರು ಎಂದಿರೋ ಚಿನ್ನಯ್ಯ. ತಿಮರೋಡಿ, ಮಟ್ಟಣ್ಣನವರ್, ವಿಠಲಗೌಡ, ಜಯಂತ್ ಷಡ್ಯಂತ್ರದ ರೂವಾರಿಗಳು. ನಿಜವಾದ ಆರೋಪಿಗಳ ಹೆಸರನ್ನ ನಾನೇ ಹೇಳಿದ್ರು ಎಸ್ಐಟಿ ಕ್ರಮ ಕೈಗೊಂಡಿಲ್ಲ. ಷಡ್ಯಂತ್ರಗಾರರು ಬೆದರಿಕೆ ಹಾಕಿದ್ದನ್ನ ತನಿಖಾಧಿಕಾರಿ ಮುಂದೆ ಹೇಳಿದ್ರು ಪರಿಗಣಿಸಿಲ್ಲ. ಹೀಗಾಗಿ ಷಡ್ಯಂತ್ರ ನಡೆಸಿದ 5 ವಿರುದ್ಧ ಕ್ರಮಕ್ಕೆ ನಿರ್ದೇಶನ ನೀಡಲು ಚಿನ್ನಯ್ಯ ಕೇಳಿದ್ದಾರೆ. ಪ್ರಕಾಶ್ ರಾಜ್ ಮತ್ತು ಚಿತ್ರದುರ್ಗದ ಸಾಮಾಜಿಕ ಹೋರಾಟಗಾರ್ತಿ ರಮಾ ನಾಗರಾಜ್ ಅವರ ಹೆಸರನ್ನ ಹೈಕೋರ್ಟ್ಗೆ ಸಲ್ಲಿಸಲಾದ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಉಲ್ಲೇಖಿಸಿರುವುದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದೆ. ಇದಕ್ಕೆ ಟ್ವೀಟ್ ಮಾಡಿ ಪ್ರತಿಕ್ರಿಯಿಸಿರೋ ಪ್ರಕಾಶ್ ರಾಜ್, ನಾನು ದೂರದೂರಿನಲ್ಲಿದ್ದೇನೆ. 2 ದಿನಗಳಲ್ಲಿ ನಾನೇ ಸ್ವತಃ ಬರ್ತೇನೆ. ಅಲ್ಲಿವರೆಗೂ ಗಾಳಿ ಮಾತುಗಳನ್ನ ನಂಬೇಡಿ ಎಂದಿದ್ರೆ ನನ್ನ ಮೇಲೆ ಆರೋಪ ಮಾಡಿದ ಚಿನ್ನಯ್ಯ ಯಾರೂ ಗೊತ್ತಿಲ್ಲ, ಅದು ಸತ್ಯಕ್ಕೆ ದೂರ ಎಂದು ಹೋರಾಟಗಾರ್ತಿ ರಮಾ ನಾಗರಾಜ್ ಹೇಳಿದ್ದಾರೆ. ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗ್ಲಿ ಅಂತ ನಾನು ಆ ಹೋರಾಟಕ್ಕೆ ನಾನು ಕೈ ಜೋಡಿಸಿ, ಹಾಗಂತ ಏನು ಆರೋಪ ಮಾಡಿದ್ದಾರೆ ಚಿನ್ನಯ್ಯ ಯಾರು ಅಂತ ನಂಗೆ ಗೊತ್ತಿಲ್ಲ. SIT ರಚನೆ ಆದ ಮೇಲೆ ಬಂದಂತ ವ್ಯಕ್ತಿ ಅವರು. ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ, ಏನನ್ನೋದು ಗೊತ್ತಿಲ್ಲ. ಬಟ್ ಅವ್ರ ಹೆಂಡತಿ ಅಕೌಂಟ್ಗೆ ನಾನು ದುಡ್ಡು ಹಾಕಿದೀನಿ ಅಂತ ಆರೋಪನೂ ಮಾಡಿದ್ದಾರೆ. ಅದು ಸತ್ಯಕ್ಕೆ ದೂರಿದೆ. ಅವ್ರು ಆರೋಪ ಮಾಡೋದ್ರಲ್ಲಿ ಅವ್ರಿಗೆ ಇದಿದೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ, ಮಾಡಿದ್ದಾರೆ. ಆದ್ರೆ ಅದನ್ನ ಪ್ರೂವ್ ಮಾಡಿದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ತೇನೆ. ಆರೋಪ ಮಾಡೋದೇನು ಸುಲಭ. ಆ ಕೋರ್ಟ್ ಅಲ್ಲಿ ಆರೋಪ ಮಾಡಿ ಅದನ್ನ ಪ್ರೂವ್ ಮಾಡಿದಾಗ ಅದನ್ನ ನಾನು ವೆಲ್ಕಮ್ ಮಾಡಿ. ಆ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳೇ ನಾನು ಕಾನೂನು ಹೋರಾಟ ನಾನು. ಒಟ್ಟಾರೆ ಎಲ್ಲದರ ಬಗ್ಗೆ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಏಕಸದಸ್ಯ ರಾಜ್ಯ ಸರ್ಕಾರಕ್ಕೆ ಹಾಗೂ ಎಸ್ಐಟಿ ನೋಟಿಸ್ ಸರ್ವ್ ಮಾಡಿ ಪ್ರಕರಣದ ಸ್ಥಿತಿಗತಿ ಬಗ್ಗೆ ಮುಂದಿನ ವಿಚಾರಣೆ ವೇಳೆ ವರದಿ ನೀಡುವಂತೆ ಸೂಚಿಸಿ ಜೂನ್ 29ಕ್ಕೆ ವಿಚಾರಣೆ ಮುಂದೂಡಲಾಗಿದೆ.
ಮುಂದೆ ಸರ್ಕಾರ ಕೋರ್ಟ್ಗೆ ಚಿನ್ನಯ್ಯನ ಆರೋಪಕ್ಕೆ ಸಂಬಂಧಿಸಿದಂತೆ ಯಾವ ರೂಪದ ವರದಿ ಸಲ್ಲಿಸುತ್ತೆ ಅನ್ನೋದರ ಮೇಲೆ ಬುರುಡೆ ಕೇಸ್ ತಿರುವು ಪಡೆದುಕೊಳ್ಳಲಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.